Hi everyone, welcome to Max Easy. So ಈಗ SSLC 2021 ಸೊ ಈಗ ಕರೆಂಟ್ ಬ್ಯಾಚ್ ಇರೋರಿಗೆ ಎಕ್ಸಾಮ್ ಡೇಟ್ ಅನೌನ್ಸ್ಮೆಂಟ್ ಆಗಿದೆ. ದಟ್ ಇಸ್ 19th. ಸೊ ಜುಲೈ 19th ಕೋರ್ಸ್ ಸಬ್ಜೆಕ್ಟ್ ಆ್ಯಂಡ್ ಜುಲೈ 22nd ಲ್ಯಾಂಗ್ವೇಜಸ್ ಬರಿಬೇಕು. ನಮ್ಮ ಚಾನಲಲ್ಲಿ ಮ್ಯಾಥ್ಸ್ ರಿಲೇಟೆಡ್ MCQ ಕ್ವೆಶನ್ಸ್, ಮಾಡೆಲ್ ಪೇಪರ್ಸ್ ಆ್ಯಂಡ್ ಈಚ್ ಚಾಪ್ಟರ್ ಇಂಪಾರ್ಟೆಂಟ್ MCQ ಕ್ವೆಶನ್ಸ್ ಅಪ್ಲೋಡ್ ಮಾಡ್ತಾ ಬರ್ತಾ ಇದ್ದೀವಿ. ಸೊ ನೀವು ನೋಡಿಲ್ಲ ಅಂದರೆ ಐ ಕಾರ್ಡಲ್ಲಿ ಲಿಂಕ್ ಕೊಡ್ತೀನಿ, ಚೆಕ್ ಮಾಡ್ಕೊಳ್ಳಿ, ಯೂಸ್ ಮಾಡಿ. ಸೊ ಎಕ್ಸಾಮ್ಸ್ ಕಮ್ಮಿಂಗ್ ಸೂನ್. ಸೊ ಆಲ್ಮೋಸ್ಟ್ 20 ಡೇಸು ಇಲ್ಲ, 18 ಡೇಸ್ ಇದೆ. 18 ಡೇಸಲ್ಲಿ ನಾವು ಒಂದು 10 to 15 ಡೇಸೇ ಓದ್ಕೋಬೇಕು, ಒಂದು 2-3 ಡೇಸ್ ಒಂದು ರಿವೈಸ್ ಮಾಡಬೇಕು. ಸೊ ಈ ಶಾರ್ಟ್ ಪೀರಿಯಡಲ್ಲಿ ಫಾಸ್ಟಾಗಿ ಹೆಂಗೆ ಲರ್ನ್ ಮಾಡ್ಬೋದು. ಸೊ ಈಚ್ ಚಾಪ್ಟರ್ ವೈಸ್ ಒಂದು ಶಾರ್ಟ್ ಗ್ಲಾನ್ಸ್ ನೋಡೋಣ, ಯಾವ್ದ್ಯಾವ್ದನ್ನ ಓದ್ಕೋಬೇಕು ಅಂತ ಒಂದೊಂದು ಚಾಪ್ಟರ್ ಆಗಿ ನೋಡೋಣ. ಸೊ ನಾವು ಇವತ್ತು ನೋಡ್ತಾ ಇರೋದು ಕನ್ಸ್ಟ್ರಕ್ಷನ್. ಹೆಂಗೆಲ್ಲ ಪಾಸಿಬಲ್ಸ್ ಕ್ವೆಶನ್ ಇದೆ, ಯಾವ ಥರನ ಕ್ವೆಶನ್ ಕೇಳ್ಬೋದು, ಅದಕ್ಕೆ ಒಂದು ಎಕ್ಸಾಂಪಲ್. ಆ ಥರ ನಾವು ಪ್ರತಿ ಒಂದು ಚಾಪ್ಟರ್ನೂ ಒಂದು ಫಾಸ್ಟಾಗಿ ಒಂದು ರಿವೈಸ್ ಮಾಡೋಣ. ಸೊ ಇವತ್ತು ವಿಡಿಯೋಲಿ ಕನ್ಸ್ಟ್ರಕ್ಷನ್ ನೋಡೋಣ. ಸೊ ರೆಗ್ಯುಲರ್ ಆಗಿ ನಮ್ಮ ಚಾನಲ್ನ ವಾಚ್ ಮಾಡಿ, ಲೈಕ್ ಮಾಡಿ, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಲೆಟ್ಸ್ ಗೋ ಟು ದಿ ಸೆಕ್ಷನ್. ಕನ್ಸ್ಟ್ರಕ್ಷನಲ್ಲಿ ಟೋಟಲ್ ಆಗಿ 2 or 3 ಮಾರ್ಕ್ಸ್ ಕ್ವೆಶನ್ ಕವರ್ ಆಗುತ್ತೆ. ನಿಮಗೆ 40 ಮಾರ್ಕ್ಸಲ್ಲಿ ಕನ್ಸ್ಟ್ರಕ್ಷನ್ಲಿ 2 or 3 ಮಾರ್ಕ್ಸ್ ಕವರ್ ಆಗುತ್ತೆ. ಅದರಲ್ಲಿ ಇರೋದು ಇಂಪಾರ್ಟೆಂಟ್ ಆಗಿ ನಾವು ಡಿವೈಡ್ ಮಾಡ್ಕೊಳ್ಳೋದು 3 ಪಾರ್ಟ್: ಲೈನ್ ಡಿವೈಡ್, ಕನ್ಸ್ಟ್ರಕ್ಷನ್ ಆಫ್ ಟ್ಯಾಂಜೆಂಟ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಆಫ್ ಸಿಮಿಲರ್ ಟ್ರಯಾಂಗಲ್. ಇದು 3 ಪಾರ್ಟೇ ಇದೆ. ಇದು 3 ಪಾರ್ಟಲ್ಲಿ ಯಾವ್ಯಾವ ಪಾಸಿಬಲ್ಸ್ ಕ್ವೆಶನ್ ಇದೆ ಅಂತ ನೋಡೋಣ. ಸೊ ಫಸ್ಟ್ ಒನ್ ಇಸ್ ಲೈನ್ ಡಿವೈಡ್. ಈ ಕನ್ಸ್ಟ್ರಕ್ಷನಲ್ಲಿ ಆ್ಯಕ್ಚುಯಲ್ ಆಗಿ ನೀವು ನಾರ್ಮಲ್ ಎಕ್ಸಾಮ್ ಬರೆಯೋದಂದರೆ ಕನ್ಸ್ಟ್ರಕ್ಷನ್ 9 to 10 ಮಾರ್ಕ್ಸ್ ಕವರ್ ಆಗುತ್ತೆ. ಬಟ್ ನಿಮಗೆ MCQ ಅಲ್ಲಿ 3 to 2 ಮಾರ್ಕ್ ಕ್ವೆಶನ್ನೇ ಕವರ್ ಆಗುತ್ತೆ. ಸೊ ನಾರ್ಮಲ್ ಆಗಿ ಲೈನ್ ಡಿವೈಡ್ ಅಂದರೆ ಹೇಗೆ ಮಾಡ್ತೀವಿ, ಒಂದು ಲೈನ್ ಡ್ರಾ ಮಾಡ್ತೀವಿ. ಸೊ ಒಟ್ಟಿನ ಮೆಷರ್ಮೆಂಟಿಗೆ ಲೈನ್ ಡ್ರಾ ಮಾಡ್ತೀವಿ, ದೆನ್ ಇಲ್ಲಿ ಈಕ್ವಲ್ ಪಾರ್ಟ್ಸ್ ಕಟ್ ಮಾಡ್ತೀವಿ. ನಾವು ಹೆಂಗೆ ಕನ್ಸ್ಟ್ರಕ್ಷನ್ ಮಾಡ್ತೀವೋ ಅದೇ ರಿಲೇಟೆಡಲ್ಲೇ ಕ್ವೆಶನ್ ಬರುತ್ತೆ. ಅದಕ್ಕೆ ನೀವು ಕನ್ಫ್ಯೂಸ್ ಮಾಡ್ಕೋಬೇಡ, ಆರಾಮಾಗಿ ಕನ್ಸ್ಟ್ರಕ್ಷನ್ ನಿಮ್ಗೆ ಅರ್ಥ ಆಗಿದ್ರೆ ಆ ರಿಲೇಟೆಡಲ್ಲಿ ಹೆಂಗೆ ಕ್ವೆಶನ್ ಕೇಳಿದ್ರು ಆನ್ಸರ್ ಮಾಡ್ಬೋದು. ಸೊ ನಾರ್ಮಲ್ ಆಗಿ ಲೈನ್ ಡಿವೈಡ್ ಹೆಂಗೆ ಮಾಡ್ತೀವಿ, 2 ವೇಯಲ್ಲಿ ಮಾಡ್ತೀವಿ. ಲೈನ್ ಡಿವೈಡ್ 2 ಮೆಥಡ್ಸ್ ಅಲ್ಲಿ ಮಾಡ್ತೀವಿ. ಸಮ್ ಮೆಷರ್ಮೆಂಟ್ ಆಫ್ ಲೈನ್ 8 cm, ಸಮ್ ಮೆಷರ್ಮೆಂಟ್ ಆಫ್ ಲೈನ್ 3:4 ರೇಷಿಯೋ ಕೊಟ್ಟರೆ ಹೆಂಗ್ ಲೈನ್ ಡಿವೈಡ್ ಮಾಡ್ತೀವಿ, ವಿ ಕ್ಯಾನ್ ಆಡ್ ದ 3 + 4 ಟೋಟಲ್ 7 ಈಕ್ವಲ್ ಪಾರ್ಟ್. ಓಕೆ, ಸೊ 7 ಈಕ್ವಲ್ ಸೆಗ್ಮೆಂಟ್ ಆಗಿ ಕಟ್ ಮಾಡ್ತೀವಿ. ಸೊ ಅದನ್ನ ರಿಲೇಟೆಡ್ ಅಲ್ಲಿ ಒಂದು ಕ್ವೆಶನ್ ಕೇಳ್ಬೋದು. ಓಕೆ, ಸೊ ಎಷ್ಟು ಪಾರ್ಟ್ ಆಗಿ ನೀವು ಈಕ್ವಲ್ ಪಾರ್ಟ್ ಕಟ್ ಮಾಡ್ತೀರಾ, ದಿಸ್ ಇಸ್ ದ ಫಸ್ಟ್ ಪಾಸಿಬಲ್ ಕ್ವೆಶನ್. ಓಕೆ, ಲೈನ್ ಡಿವೈಡ್ ಅಲ್ಲಿ ಫಸ್ಟ್ ಕ್ವೆಶನ್ ಏನು ಪಾಸಿಬಲ್, ಎಷ್ಟು ಈಕ್ವಲ್ ಪಾರ್ಟ್ಸ್ ಆಗಿ ಕಟ್ ಮಾಡ್ತೀರಾ. ಸೊ ಹೆಂಗೆ ಅದನ್ನ ಬರಿತೀವಿ, ಯಾವ ರೇಷಿಯೋ ಕೊಡ್ತಾರೋ ಆ್ಯಡ್ ಮಾಡಿ ಬರಿಬೇಕು. ಓಕೆ, ಫಾರ್ ಎಕ್ಸಾಂಪಲ್ ಕ್ವೆಶನ್, ಟು ಡಿವೈಡ್ ಎ ಲೈನ್ ಸೆಗ್ಮೆಂಟ್ AB into the ratio 5:7, first a ray AX is drawn so that angle of BAX is an acute angle and that equal distance point are marked on the ray AX such that the minimum number of these points. So option ಕೊಟ್ಟಿರ್ತಾರೆ. ಸೊ ಏನು ಹೇಳಿದ್ರು, that is ratio is 5:7. Okay, so 5:7 some measurement of line 5:7 ratio. What is that? That is AX. We can draw the line. Okay, this is the acute angle of the line. Then what is the number of the minimum number of the equal parts? So ಈ ಲೈನ್ ನ ಎಷ್ಟು ಈಕ್ವಲ್ ಪಾರ್ಟ್ಸ್ ಆಗಿ ಕಟ್ ಮಾಡ್ತೀವಿ. ಸೊ 5:7 means that is 5 + 7 total 12 ಈಕ್ವಲ್ ಪಾಯಿಂಟ್ ಆಗಿ ಕಟ್ ಮಾಡ್ತೀವಿ. ಸೊ we can choose the option is D, 12 parts. ಸೊ ಈಗ ಅರ್ಥ ಆಯ್ತಾ ಯಾವ ಥರ ಕ್ವೆಶನ್ ಬರುತ್ತೆ ಅಂತ. ಸೊ ಫಸ್ಟ್ ಪಾಸಿಬಲ್ ನೋಡಿದ್ದೀವಿ, ಲೈನಲ್ಲಿ ಎಷ್ಟು ಈಕ್ವಲ್ ಪಾರ್ಟ್ಸ್ ಕಟ್ ಮಾಡ್ಬೋದು, ದಟ್ ಇಸ್ ದ ಫಸ್ಟ್ ಪಾಸಿಬಲ್ ಕ್ವೆಶನ್. ಸೊ 5 + 7 12 ಈಕ್ವಲ್ ಪಾರ್ಟ್ಸ್ ಆಗಿ ಕಟ್ ಮಾಡಿದ್ದೀವಿ ಅಂತ ಆಪ್ಷನ್ ಚೂಸ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಒನ್, ಇದರಲ್ಲೇ ಏನು ಕೇಳ್ಬೋದು, A12 ಅಂತಲೂ ಕ್ವೆಶನ್ ಕೇಳ್ಬೋದು. ಸಿ ದಿಸ್ ಇಸ್ ವಿ ಕ್ಯಾನ್ AB ಲೈನ್ ಇರುವಾಗ ಏನು ಮಾಡ್ತೀವಿ, A1 A2 A3. ಸೊ ನೆಕ್ಸ್ಟ್ ಕ್ವೆಶನ್ ಹೆಂಗಿರುತ್ತೆ ಪಾಸಿಬಲ್, B ಪಾಯಿಂಟ್ನ ಯಾವ ಪಾಯಿಂಟಲ್ಲಿ ಜಾಯಿನ್ ಮಾಡ್ತೀವಿ. ಓಕೆ, ಸೊ B ಪಾಯಿಂಟ್ನ ದಟ್ ಇಸ್ ಒನ್ ಲೈನ್ ಇಸ್ divided to the 5:7 ratio means
ಸೊ ಬಿ ಪಾಯಿಂಟ್ ಯಾವ ಪಾಯಿಂಟಲ್ಲಿ ಜಾಯಿನ್ ಮಾಡ್ತೀವಿ? ಸೊ ಹಂಗಂದ್ರೆ 5 + 7 ಟೋಟಲಿ 12 ಈಕ್ವಲ್ ಪಾರ್ಟ್ಸ್. ಹಂಗಂದ್ರೆ A1 to A12 ಪಾರ್ಟ್ಸ್ ಇರುತ್ತೆ. ಓಕೆ, ಸೊ ಇದರಲ್ಲಿ ಪಿ ಪಾಯಿಂಟ್ ಯಾವುದಲ್ಲಿ ಜಾಯಿನ್ ಮಾಡ್ತೀವಿ? A12 ಅಲ್ಲಿ ಜಾಯಿನ್ ಮಾಡ್ತೀವಿ. ಈ ತರ ಒಂದು ಪಾಸಿಬಲ್ ಕ್ವೆಶ್ಚನ್. ಫಾರ್ ಎಕ್ಸಾಂಪಲ್, to divide a line segment AB in the ratio 4:7, a ray AX is drawn first such that angle of BAX is an acute angle. Then the point A1, A2, A3 are located at equal distance on the ray AX. The point B is joined to. So B point ಯಾವುದರಲ್ಲಿ ಜಾಯಿನ್ ಮಾಡ್ತೀವಿ? ಏನು ರೇಷಿಯೋ ಕೊಟ್ಟಿದ್ದಾರೆ? 4:7. So 4:7 means 4 + 7 totally 11 equal parts ಇರುತ್ತೆ. So that is A1, A2, A3 ಹಂಗಂದ್ರೆ A11 equal parts ಇರುತ್ತೆ. So that one B ನ ಯಾವುದು ಪಾಯಿಂಟ್ ಅಲ್ಲಿ ಜಾಯಿನ್ ಮಾಡ್ತೀವಿ? That is B11 ಅಲ್ಲಿ ಜಾಯಿನ್ ಮಾಡ್ತೀವಿ. So answer is option B, A11. So ಈ ತರ ಒಂದು ಪಾಸಿಬಲ್ ಕ್ವೆಶ್ಚನ್ ಇರುತ್ತೆ. ನೆಕ್ಸ್ಟ್ ಫಸ್ಟ್ ಎರಡು ಪಾಸಿಬಲ್ ನೋಡಿದ್ವಿ, ಎಷ್ಟು ಈಕ್ವಲ್ ಪಾರ್ಟ್ಸ್ ಅಂಡ್ ಯಾವ ಪಾಯಿಂಟ್ ಅಲ್ಲಿ ಜಾಯಿನ್ ಮಾಡ್ತೀವಿ ಅಂತ. ನೆಕ್ಸ್ಟ್ ಒನ್ ಅದೇ ತರ ಒಂದು ಲೈನ್ ಮೆಷರ್ಮೆಂಟ್ AB ಅಂತ ಲೈನ್ ಕೊಟ್ಟಿರ್ತಾರೆ. ಓಕೆ, ಸೊ ಈ ಡಯಾಗ್ರಾಮ್ ಕೊಟ್ಟಿರ್ಬೋದು, ಡಯಾಗ್ರಾಮ್ ಕೊಟ್ಟು ಕ್ವೆಶ್ಚನ್ ಕೇಳ್ತಾರೆ. ಸೊ ದೇ ಆರ್ ಗಿವ್ ಟು ದಟ್ ವಾಟ್ ಇಸ್ ದ ರೇಷಿಯೋ ಅಂತ ಕೇಳ್ಬೋದು. ಓಕೆ, ವಾಟ್ ಇಸ್ ದ ರೇಷಿಯೋ ಅನ್ನುವಾಗ ಆಕ್ಚುಲಿ ನಾವು ಹೆಂಗೆ ಡ್ರಾ ಮಾಡ್ತೀವಿ? ಈಕ್ವಲ್ ಪಾರ್ಟ್ಸ್, ಟೋಟಲಿ ಈಕ್ವಲ್ ಪಾರ್ಟ್ಸ್ ಡ್ರಾ ಮಾಡ್ತೀವಿ. ಇದು ಎಷ್ಟು ಪಾಯಿಂಟ್ ಅಲ್ಲಿ ಜಾಯಿನ್ ಮಾಡ್ತೀವೋ ಇದು ಎಷ್ಟು ಪಾಯಿಂಟ್ ಅಲ್ಲಿ ಜಾಯಿನ್ ಮಾಡ್ತೀವಿ ಅಂತ ಬರೀತೀವಿ ಅಲ್ವಾ? ದಟ್ ಇಸ್ ದ ರೇಷಿಯೋ. ಓಕೆ, ಸೊ ಹಂಗಂದ್ರೆ 1, 2, 3 ಇದು ಥರ್ಡ್ ಪಾಯಿಂಟ್ A3 ಅಲ್ಲಿ ಜಾಯಿನ್ ಮಾಡಿದ್ವಿ. A1, A2, A3 ಇದು 4, 5, 6, 7. ಸೊ ಇದು A7 ಅಲ್ಲಿ ಜಾಯಿನ್ ಮಾಡಿದ್ವಿ. ಸೊ ರೇಷಿಯೋ ಏನು? ದಟ್ ಇಸ್ 3. A3 ಅಲ್ಲಿ ಜಾಯಿನ್ ಮಾಡಿದ್ವಿ 3, ದಟ್ ಇಸ್ 7 ಅಲ್ಲಿ ಜಾಯಿನ್ ಮಾಡಿದ್ವಿ. 7 ಅಲ್ಲಿ ಜಾಯಿನ್ ಮಾಡುವಾಗ ದಟ್ ಇಸ್ ಮೆಷರ್ಮೆಂಟ್ ಈಕ್ವಲ್ ಪಾರ್ಟ್ಸ್ ಎಷ್ಟು? 4. ಸೊ ದಟ್ ಇಸ್ 3:4 ಬರಬೇಕು. ಸೊ ದ ರೇಷಿಯೋ ಇಸ್ 3:4. ಸೊ 7 ಅಂತ ಬರೆದ್ರೆ ರಾಂಗು, ನಾವು ಅದರಲ್ಲಿ ಎಷ್ಟು ಪಾರ್ಟ್ಸ್ ಈಕ್ವಲ್ ಪಾರ್ಟ್ಸ್ ನೋಡಿ ಮಾರ್ಕ್ ಮಾಡ್ತೀವಿ. ಸೊ 3:4. ಲೈನ್ AB ಲೈನ್ ಇರುವಾಗ ಇನ್ನೊಂದು ಮೆಥಡ್ ಆಫ್ ವೇ ಆಫ್ ದ ಲೈನ್ ಡಿವೈಡ್ ಮಾಡೋದು ಈಗ ಇದರಲ್ಲಿ ಒಂದು ಅಕ್ಯೂಟ್ ಆಂಗಲ್ ಡ್ರಾ ಮಾಡ್ತೀವಿ, ದೆನ್ ಪ್ಯಾರಲ್ ಆಗಿ ಇದರಲ್ಲಿ ಒಂದು ಅಕ್ಯೂಟ್ ಆಂಗಲ್ ಡ್ರಾ ಮಾಡ್ತೀವಿ. ಸೊ ಯು ಕ್ಯಾನ್ ಟೇಕ್ ದಟ್, ಇಲ್ಲಿ ಎಷ್ಟು ಆರ್ಕೋ, ದೆನ್ ಇದರಲ್ಲಿ ಒಂದು ಆರ್ಕ್ ಕಟ್ ಮಾಡ್ತೀವಿ. ಸೊ ಹಿಂಗೆ ಜಾಯಿನ್ ಮಾಡ್ತೀವಿ. ದಿಸ್ ಇಸ್ ದ ಅನದರ್ ವೇ ಆಫ್ ದ ಲೈನ್ ಡಿವೈಡ್. ಈ ಥರ ಡಯಾಗ್ರಾಮ್ ಕೊಟ್ಟು ರೇಷಿಯೋ ಯಾವುದಂತ ಕೇಳಿದರೆ ಹೇಗೆ ಆನ್ಸರ್ ಬರಿತೀವಿ? ಜಸ್ಟ್ ಅದೇ ಥರ ಪಾಯಿಂಟ್ ಮೆಷರ್ ಮಾಡ್ತೀವಿ. ದಿಸ್ ಒನ್ A1, A2, A3, A4, A5, A6. This is that 6 equal part. Then this one is B1, B2, B3, B4. This is the 4 equal parts. So this is ratio is 6:4. ಈ ಥರ ಇದರಲ್ಲಿ ಮೆಷರ್ ಮಾಡಬೇಕು. AX ಅಲ್ಲಿ ಎಷ್ಟು ಈಕ್ವಲ್ ಪಾರ್ಟ್ಸ್ ಅಂತ ಕೌಂಟ್ ಮಾಡಬೇಕು, BY ಅಲ್ಲಿ how many ಈಕ್ವಲ್ ಪಾರ್ಟ್ಸ್ ಅಂತ ಕೌಂಟ್ ಮಾಡಿ ರೇಷಿಯೋ ಬರಿಬೇಕು. ಇದು ಒನ್ ಆಫ್ ದ ಮೆಥಡ್. ಫಾರ್ ಎಕ್ಸಾಂಪಲ್ ಕ್ವೆಶ್ಚನ್, to divide a line segment AB in the ratio 5:6, draw a ray AX such that angle of BAX is an acute angle. Then draw a ray BY parallel to AX and the point A1, A2, A3 so on, B1, B2, B3 so on located at equal distance on the ray AX and BY. Then the points joined are. So ಯಾವ ಥರ ಜಾಯಿನ್ ಏನು ಕ್ವೆಶ್ಚನ್ ಕೇಳಿದಾರೆ? ದಟ್ ಇಸ್ 5:6. ಸೊ ಇಲ್ಲಿ 5. ಓಕೆ, ಸೊ 5 ಇದರಲ್ಲಿ 6. ಸೊ ದಟ್ ಇಸ್ B5, B6. ಸೊ 5:6 ಅಂತ ಕೊಟ್ಟಿದ್ದಾರೆ. 5:6. ಸೊ ಇದರಲ್ಲಿ ನಾವು ಜಾಯಿನ್ ಮಾಡುವಾಗ 5:6 ಅಲ್ಲಿ ಜಾಯಿನ್ ಮಾಡಿದ್ದೀವಿ. ಡೈರೆಕ್ಟ್ ಆಗಿ ನಿಮಗೆ ರೇಷಿಯೋ ಕೇಳಿಲ್ಲ, 5:6 ಅಂತ ಅವರೇ ಕೊಟ್ಟಿದ್ದಾರೆ. ಇದರಲ್ಲಿ ಕೇಳ್ತಾ ಇರೋದು ಯಾವ ಪಾಯಿಂಟ್ ವೇಲಿ ಅಂತ ಕೇಳ್ತಾ ಇರೋದು. ಸೊ ಹಂಗಂದ್ರೆ A5 ಆ್ಯಂಡ್ B6 ವಿ ಕ್ಯಾನ್ ಜಾಯಿನ್. ಓಕೆ, ಸೊ ಇದರಲ್ಲೇ ಪಾಸಿಬಲ್ ಕ್ವೆಶ್ಚನ್ ಏನಿದೆ? ರೇಷಿಯೋ ಕೇಳ್ಬೋದು. ರೇಷಿಯೋ ಕೇಳುವಾಗ ಜಸ್ಟ್ ಡಯಾಗ್ರಾಮ್ ಕೊಟ್ಟಿದ್ರೆ ರೇಷಿಯೋ ಬರೆಯೋಕ್ಕಾಗುತ್ತೆ. ಡಯಾಗ್ರಾಮ್ ಕೊಟ್ಟಿದ್ರೆ ನಾವು ರೇಷಿಯೋ ಹೆಂಗೆ ಬರಿತೀವಿ? 5:6 ಅಂತ ರೇಷಿಯೋ ಡಯಾಗ್ರಾಮ್ ನೋಡಿ 5:6 ರೇಷಿಯೋ ಅಂತ ಬರಿತೀವಿ. ಇನ್ ಕೇಸ್ ಡಯಾಗ್ರಾಮ್ ಕೊಟ್ಟಿಲ್ಲ, ಈ ಥರ ಸೆಂಟೆನ್ಸ್ ಅಲ್ಲಿ ಕ್ವೆಶ್ಚನ್ ಕೇಳುವಾಗ ರೇಷಿಯೋ ಕೊಟ್ಟಿದ್ದಾರೆ, ಯಾವ ಪಾಯಿಂಟ್ ಜಾಯಿನ್ ಮಾಡಿದೀವಿ ಅಂತ ಕೇಳಿದ್ದಾರೆ. ಹಾಗಂದ್ರೆ A5
ದೆನ್ B6ನ ಜಾಯಿನ್ ಮಾಡಿದ್ವಿ. ದಟ್ ಈಸ್ ಆಪ್ಷನ್ ಎ. ಲೈನ್ ಡಿವೈಡಲ್ಲಿ ನೆಕ್ಸ್ಟ್ ಪಾಸಿಬಲ್ ಕ್ವೆಶನ್ ಇಸ್ ಏನಂದರೆ ಮೆಷರ್ ಮಾಡೋದು. ಸೊ ಇದನ್ನು ಪಾಸಿಬಲ್ ಟು ಆಸ್ ದ ಕ್ವೆಶನ್. ಏನೋ ಡಯಾಗ್ರಾಮ್ ಕೊಟ್ಬಿಟ್ಟು ಮೆಷರ್ ಕೇಳ್ತಾರೆ. ಸೊ AB is the 5 centimeter line. Then that is ratio is 3:7. So we are divide the 3:7. So diagram ಕೊಡ್ಬೋದು or else sentence ಅಲ್ಲಿನ question ಕೇಳ್ಬೋದು. So 5 centimeter line that is divided to 3:7. What is the measurement of AP and BP ಅಂತ ಕೇಳುವಾಗ ನಾವು ಹೆಂಗ್ ಬರೀತೀವಿ, ಆಕ್ಚುಲಿ ಹೆಂಗ್ ಕನ್ಸ್ಟ್ರಕ್ಷನ್ ಮಾಡ್ತೀವಿ, 3:7 ರೇಷಿಯೋ ಇದ್ರೆ we can take the 10 equal parts. 10 equal parts ಮಾಡ್ತೀವಿ. ಸೊ ಹೆಂಗ್ ಜಾಯಿನ್ ಮಾಡ್ತೀವಿ, we can join to the last part and then that is the first we can join to the third part. Okay, ಒಂದು ಡಯಾಗ್ರಾಮ್ ಕೊಟ್ಟೆ ಮೆಷರ್ ಕೇಳ್ತಾರೆ. ಓಕೆ, ಸೊ ಈ ಥರ ಡಯಾಗ್ರಾಮ್ ಕೊಟ್ಟಿರ್ತಾರೆ. ಡಯಾಗ್ರಾಮಲ್ಲಿ 3:7 ರೇಷಿಯೋ ಅಲ್ಲಿ 5 ಸೆಂಟಿಮೀಟರ್ ಲೈನ್ನ ಡಿವೈಡ್ ಮಾಡಿದ್ವಿ. ವಾಟ್ ಇಸ್ ದಟ್ AP ಆ್ಯಂಡ್ BP ಮೆಷರ್ಮೆಂಟ್ ಕೇಳ್ಬೋದು. ಈ ಥರ ಕ್ವೆಶನ್ ಕೇಳಿದರೆ ನಾವು ಹೆಂಗೆ ಮಾಡಬೇಕು, ಸಿ ದಿಸ್ ಇಸ್ ದ 3 parts, this is the 7 parts. That is the meaning of 3:7. 3 parts 7 parts. ಸೊ ಇದನ್ನು ಫೈಂಡ್ ಔಟ್ ಮಾಡೋಕ್ಕೆ, AP ಫೈಂಡ್ ಔಟ್ ಮಾಡೋಕ್ಕೆ 3 parts, AP is 3 equal parts by ಎಷ್ಟು ಪಾರ್ಟ್ಸ್ ಅಲ್ಲಿ 3 equal parts, ಟೋಟಲಿ 10 equal parts ಅಲ್ಲಿ, that is 3 plus 7 ಟೋಟಲಿ 10 equal parts ಅಲ್ಲಿ, this is that 3 by 10 into what is the measurement of line segment 5. ಇದನ್ನ ಸಿಂಪ್ಲಿಫೈ ಮಾಡುವಾಗ ನಮಗೆ ಮೆಷರ್ ಬರುತ್ತೆ. ಕ್ಯಾನ್ಸಲ್ ಮಾಡುವಾಗ 2 times, that is 1.5. ಸೊ AP is 1.5. BP ಇದೇ ಥರ ಫಾರ್ಮೆಟಲ್ಲಿ ಫೈಂಡ್ ಔಟ್ ಮಾಡ್ಬೋದು, ಆರ್ ಎಲ್ಸ್ 5 ಇಂದ ಮೈನಸ್ ಮಾಡುವಾಗ ನಮಗೆ ಆನ್ಸರ್ ಬರುತ್ತೆ. ಸೊ 5ಅಲ್ಲಿ -1.5 ಬರುವಾಗ ರಿಮೈನಿಂಗ್ 3.5. ಸೊ ದಟ್ ಈಸ್ 1.5, another one is 3.5. ಸೊ 1.5 and 3.5. ಆರ್ ಎಲ್ಸ್ ಫೈಂಡ್ ಔಟ್ ಮಾಡಬೇಕಂದ್ರೆ ಮಾಡ್ಬೋದು. BP equal to that is 7. Okay, this is the ratio is 7. Total parts is 10 into line is 5. So simplify ಮಾಡುವಾಗ 2, that is 3.5. simplify ಮಾಡುವಾಗ 3.5. ಈ ಥರ ಮೆಷರ್ಮೆಂಟ್ ಫೈಂಡ್ ಔಟ್ ಮಾಡೋದು. ಸೊ ದೀಸ್ ಆರ್ ದ ಪಾಸಿಬಲ್ಸ್ ಆಫ್ ಲೈನ್ ಡಿವೈಡ್. ಸೊ ಲೈನ್ ಡಿವೈಡಲ್ಲಿ ಏನೇನು ಪಾಸಿಬಲ್ ಅಂತ ನೋಡಿದ್ದೀವಿ. ಸೊ ಲೈನ್ ಡಿವೈಡರ್ ಜಾಸ್ತಿ ಪಾಸಿಬಲ್ ಇರೋದು. ಕೇಳ್ತಾರೆ ಎಷ್ಟು ಈಕ್ವಲ್ ಪಾರ್ಟ್ಸ್ ಇದೆ ಅಂತ ಕೇಳ್ಬೋದು. ಓಕೆ, ಅದನ್ನು ಬರಿಬೇಕು. ದೆನ್ ಯಾವ ಪಾರ್ಟ್ಸ್ನ ಜಾಯಿನ್ ಮಾಡ್ತೀವಿ ಆ ಥರ ಕ್ವೆಶನ್ ಕೇಳ್ಬೋದು, ಹಂಗೆ ಬರಿಬೋದು. ದೆನ್ ಇನ್ನೊಂದೊಂದು ರೇಷಿಯೋ. ಸೊ ದಿಸ್ ಇಸ್ ದ ರೇಷಿಯೋ, ಡಯಾಗ್ರಾಮ್ ಕೊಟ್ಟ ರೇಷಿಯೋ ಕೇಳ್ಬೋದು. ಇನ್ನೊಂದು ಮೆಥಡಲ್ಲಿ ಡಯಾಗ್ರಾಮ್ ಮಾಡ್ತೀವಿ, ಆ ಥರ ಮೆಥಡ್ ಕೊಟ್ಟು ರೇಷಿಯೋ ಕೇಳ್ಬೋದು. ಇಲ್ಲ ಯಾವ ಪಾರ್ಟ್ಸ್ನ ಜಾಯಿನ್ ಮಾಡ್ತೀವಿ ಆ ಥರ ಕೇಳ್ಬೋದು. ಲಾಸ್ಟ್ ಒನ್ ಇಸ್ ಮೆಷರ್ನ ಫೈಂಡ್ ಔಟ್ ಮಾಡೋದು. ಇದೆಲ್ಲ ಪಾಸಿಬಲ್ ಆಫ್ ಲೈನ್ ಡಿವೈಡ್. ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಆಫ್ ಟ್ಯಾಂಜೆಂಟ್. ಟ್ಯಾಂಜೆಂಟಲ್ಲಿ ಏನೇನು ಪಾಸಿಬಲ್ ಕ್ವೆಶನ್ ಅಂತ ನೋಡೋಣ. ಸೊ ಇದರಲ್ಲಿ ಜಸ್ಟ್ ನಾವು ಫಸ್ಟ್ ಕನ್ಸ್ಟ್ರಕ್ಷನ್ ಆಫ್ ಟ್ಯಾಂಜೆಂಟ್ ಹೆಂಗೆ ಡ್ರಾ ಮಾಡ್ತೀವಿ, ದಟ್ ಈಸ್ ಸರ್ಕಲಲ್ಲಿ 2 ಟ್ಯಾಂಜೆಂಟ್ಸ್ ಇದೆ ಇಲ್ವಾ. ಸೊ ಇದರಲ್ಲಿ ಪಾಸಿಬಲ್ಸ್ ಕ್ವೆಶನ್ ಏನಂದರೆ ದಟ್ ಇಸ್ ಆ್ಯಂಗಲ್ ಕೇಳ್ಬೋದು. ಓಕೆ, ಈ ಆ್ಯಂಗಲು ಆರ್ ಎಲ್ಸ್ ಈ ಆ್ಯಂಗಲ್ ಯಾವುದೋ ಒಂದು ಕೊಟ್ಟು ಇನ್ನೊಂದೊಂದು ಕೇಳ್ಬೋದು. ಸೊ ಈ ದಿಸ್ ಒನ್ ಇಸ್ 55 ಆ ಥರ ಕೊಟ್ಟರೆ ವಾಟ್ ಇಸ್ ದಿಸ್ ಆ್ಯಂಗಲ್ ಅಂತ ಕೇಳ್ಬೋದು. ಆಲ್ರೆಡಿ ನಮ್ಗೆ ಗೊತ್ತಿದೆ, ದಿಸ್ ಇಸ್ ಇನ್ಕ್ಲೈನ್ ಆ್ಯಂಗಲ್ನೋ ಇದು ಸಬ್ಸ್ಟೆಂಡ್ ಆ್ಯಂಗಲ್ನೋ ಸಪ್ಲಿಮೆಂಟ್ರಿ. ಸೊ ಯಾವುದು ಕೇಳುವಾಗನೋ 180ಯಲ್ಲಿ ಮೈನಸ್ ಮಾಡಿ ಬರಿಬೇಕು. ಸೊ 180ಯಲ್ಲಿ ಮೈನಸ್ ಮಾಡಬೇಕು. 180 ಮೈನಸ್ 55. ಸೊ 180ಯಲ್ಲಿ ಮೈನಸ್ ಮಾಡಿ ಆನ್ಸರ್ ಬರಿಬೇಕು 125. ಸೊ ದಟ್ ಇಸ್ ಸಬ್ಸ್ಟೆಂಡ್ ಆ್ಯಂಗಲ್ ಇಸ್. ಸೊ ಈ ಥರ ಮೆಷರ್ಮೆಂಟ್ ಕೊಡ್ತಾರೆ ABOP. ಸೊ AOB ಮೆಷರ್ಮೆಂಟ್ ಕೇಳುವಾಗ 125 ಅಂತ ಆಪ್ಷನ್ ಚೂಸ್ ಮಾಡಬೇಕು. ಸರ್ ಫಾರ್ ಎಕ್ಸಾಂಪಲ್ ಕ್ವೆಶನ್, ಟು ಡ್ರಾ ಎ ಪ್ಯಾರ್ ಆಫ್ ಟ್ಯಾಂಜೆಂಟ್ ಟು ಎ ಸರ್ಕಲ್ which are inclined to each other at an angle of 60, it is required to draw a tangent at end points of those two radius. The angle between them should be, what is it? So one is that inclined angle is given to that 60. So inclined angle ಏನಂತ ಕೊಟ್ಟಿದ್ದಾರೆ, ಇದು 60 ಅಂತ ಕೊಟ್ಟಿದ್ದಾರೆ. ಹಂಗಂದ್ರೆ ಇದು ಎಷ್ಟು, 180ಯಲ್ಲಿ 60 ಮೈನಸ್ ಮಾಡುವಾಗ that is 120. So our option is D 120. ಈ ಥರ ಪಾಸಿಬಲ್ ಕ್ವೆಶನ್ ಇರುತ್ತೆ. ಈ ಸರ್ಕಲಲ್ಲಿ 6 ಸೆಂಟಿಮೀಟರ್
radius of the circle. Then center in the 10 centimeter away from the external point. We can draw the tangents. Find the measurement of tangents ಅಂತ ಕೇಳುವಾಗ so AP and BP measurement find out ಮಾಡಬೇಕು. This is right angle triangle. So we can apply to that Pythagoras theorem or else Pythagoras theorem ನೇ ಅಪ್ಲೈ ಮಾಡಬೇಕಂತ ನೀಡೆಡ್ ಇಲ್ಲ. ಟ್ರಿಪ್ಲೆಟ್ Pythagorean ಟ್ರಿಪ್ಲೆಟ್ ಗೊತ್ತಿದ್ರೂ ನಾವು ಡೈರೆಕ್ಟ್ ಆಗಿ ಆನ್ಸರ್ ಬರಿಬಹುದು. So this is 90 ಅಲ್ವಾ point of contact. This is hypotenuse side 10. One is 6. Another one ಏನು ಬರಬೇಕು ಹಂಗಂದ್ರೆ 8. So 6, 8, 10 is the Pythagorean triplet. ಇಲ್ಲ ಟ್ರಿಪ್ಲೆಟ್ ಗೊತ್ತಿಲ್ಲ ಅಂದ್ರೂ ಥಿಯರಮ್ ಅಪ್ಲೈ ಮಾಡಿ. Hypotenuse square equal to sum of the square of other two sides. So that is OP square equal to OA square plus AP square. So OA is 6 square, OP is 10 square, AP na find out ಮಾಡಬೇಕು. So that is 100. 10 square is 100. 6 square is 36. Transpose ಮಾಡುವಾಗ minus, that is AP square. So AP equal to that 100 minus 36, that is 64. AP square equal to 64. So AP ಮಾಡುವಾಗ root of 64, that is 8. So Pythagorean triplet ಗೊತ್ತಿದ್ರೆ ಡೈರೆಕ್ಟ್ ಆಗಿ 8 cm ಅಂತ ಬರಿಬಹುದು. ಈ ತರ ಮೆಷರ್ಮೆಂಟ್ ಫೈಂಡ್ ಔಟ್ ಮಾಡೋದು ಒನ್ ಆಫ್ ದ ಕ್ವೆಶ್ಚನ್. ಸೊ ಟ್ಯಾಂಜೆಂಟ್ ಕನ್ಸ್ಟ್ರಕ್ಷನ್ ಆಫ್ ಟ್ಯಾಂಜೆಂಟ್ ಅಲ್ಲಿ ಇರೋದು ಎರಡೇ ಪಾಸಿಬಲ್ ಕ್ವೆಶ್ಚನ್. ಯಾವುದೋ ಒಂದು ಆಂಗಲ್ ಕೇಳ್ಬೋದು, ಇಲ್ಲಾಂದರೆ ಟ್ಯಾಂಜೆಂಟ್ ಮೆಷರ್ಮೆಂಟ್ ಕೇಳ್ಬೋದು. ಟ್ಯಾಂಜೆಂಟ್ ಈ ಮೆಥಡ್ನ ಯೂಸ್ ಮಾಡಿ ಫೈಂಡ್ ಔಟ್ ಮಾಡ್ಬೋದು. ನೆಕ್ಸ್ಟ್ ಒನ್ ಇಸ್ ಕನ್ಸ್ಟ್ರಕ್ಷನ್ ಆಫ್ ಸಿಮಿಲರ್ ಟ್ರಯಾಂಗಲ್. ಸೊ ಸಿಮಿಲರ್ ಟ್ರಯಾಂಗಲ್ ಫಸ್ಟ್ ಹೆಂಗೆ ಡ್ರಾ ಮಾಡ್ತೀವಿ? ಸೊ ಅವ್ರು ಕೊಟ್ಟಿರೋ ಮೆಷರ್ಮೆಂಟ್ಗೆ ಟ್ರಯಾಂಗಲ್ ಡ್ರಾ ಮಾಡ್ತೀವಿ. ದೆನ್ ಅದು ಏನು ರೇಷಿಯೋ ಕೊಟ್ಟಿರ್ತಾರೋ ಅದಕ್ಕೆ ಇನ್ನೊಂದು ಸಿಮಿಲರ್ ಟ್ರಯಾಂಗಲ್ ಡ್ರಾ ಮಾಡ್ತೀವಿ. ನಾವು ಕನ್ಸ್ಟ್ರಕ್ಷನ್ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡೋದಲ್ಲ ಬೇಡ. ಇನ್ನೊಂದು ಸಿಮಿಲರ್ ಟ್ರಯಾಂಗಲ್ ಹೇಗಿರುತ್ತೆ? ಇನ್ನೊಂದು ಟ್ರಯಾಂಗಲ್ ಹಿಂಗೆ ಬರುತ್ತೆ. ಸೊ ನಾವೀಗ ಮಾಡ್ತಾ ಇರೋ ಟ್ರಯಾಂಗಲ್ ABC, ಗಿವನ್ ಟ್ರಯಾಂಗಲ್ ABC ಅಂದರೆ ರೇಷಿಯೋ ಇಸ್ 2/5. ಓಕೆ, ರೇಷಿಯೋ ಇಸ್ 2/5. ಈ ಥರ ಒಂದು ರೇಷಿಯೋ ಪಾಸಿಬಲ್ ಇರುತ್ತೆ. ಆರ್ ಎಲ್ಸ್ 5/2. What is the meaning of this one? 2/5 ಅಂದರೆ this is proper fraction. ಇದು ಇಂಪ್ರಾಪರ್ ಫ್ರಾಕ್ಷನ್. ಇದು ಎರಡಲ್ಲಿ ಹಿಂಗಂದ್ರೆ ಹಿಂಗೆ ಇಲ್ಲ, ಇದು ಎರಡಲ್ಲಿ ಯಾವುದೋ ಒಂದು ರೇಷಿಯೋ ಇರುತ್ತೆ ನಿಮಗೆ. ಓಕೆ, ಪ್ರಾಪರ್ ಫ್ರಾಕ್ಷನ್ ಆರ್ ಇಂಪ್ರಾಪರ್ ಫ್ರಾಕ್ಷನ್ ಎರಡಲ್ಲಿ ಯಾವುದೋ ಒಂದು ಇರುತ್ತೆ. ಸೊ ಪ್ರಾಪರ್ ಫ್ರಾಕ್ಷನ್ ಕೊಟ್ಟಿದ್ರೆ ಇನ್ನೊಂದು ಟ್ರಯಾಂಗಲ್ ಹಿಂಗೆ ಬರುತ್ತೆ. ಓಕೆ, ಇನ್ಸೈಡ್ ಬರುತ್ತೆ. ಕೊಟ್ಟಿರೋ ಡ್ರಾ ಮಾಡಿರೋ ಟ್ರಯಾಂಗಲ್ಗಿಂತ ಇನ್ಸೈಡ್ ಬರುತ್ತೆ. ದಟ್ ಇಸ್ DE. ಸೊ ಇದರಲ್ಲಿ ಇದು ಸ್ಮಾಲರ್ ಒನ್ ಆಗಿ ಡ್ರಾ. ಪ್ರಾಪರ್ ಫ್ರಾಕ್ಷನ್ ಇದ್ರೆ ಇನ್ನೊಂದು ಟ್ರಯಾಂಗಲ್ ಸ್ಮಾಲ್ ಟ್ರಯಾಂಗಲ್ ಬರುತ್ತೆ. ಅದೇ ಇಂಪ್ರಾಪರ್ ಫ್ರಾಕ್ಷನಲ್ಲಿ ಮೆಷರ್ಮೆಂಟ್ ಕೊಟ್ಟಿದ್ರಂದ್ರೆ ಡ್ರಾ ಇನ್ನೊಂದು ಟ್ರಯಾಂಗಲ್ ಔಟ್ಸೈಡ್ ಬರುತ್ತೆ. ಸೊ ಲಾರ್ಜರ್ ಟ್ರಯಾಂಗಲ್ ಆಗಿ ಬರುತ್ತೆ. ದಟ್ ಇಸ್ DE. ಓಕೆ, ಸೊ ಇದರಲ್ಲಿ ಏನೇನು ಪಾಸಿಬಲ್ಸ್ ಕ್ವೆಶ್ಚನ್ ಇದೆ ಅಂತ ನೋಡೋಣ. ಈಸ್ ದ ಅಕ್ಯೂಟ್ ಆಂಗಲ್ BX ರೇನ ಹೌ ಮೆನಿ ಈಕ್ವಲ್ ಪಾರ್ಟ್ಸ್ ಆಗಿ ಕಟ್ ಮಾಡ್ತೀವಿ ಅಂತ ಫಸ್ಟ್ ಕ್ವೆಶ್ಚನ್ ಕೇಳ್ಬೋದು. ಹೌ ಮೆನಿ ಈಕ್ವಲ್ ಪಾರ್ಟ್ಸ್ ಆಗಿ ಕಟ್ ಮಾಡ್ತೀವಿ? 2 + 5 7 ಅಂತ ಇಲ್ಲಿ ಆನ್ಸರ್ ಮಾಡಿದರೆ ರಾಂಗ. ಲೈನ್ ಡಿವೈಡಕ್ಕೆ ಮಾತ್ರ ಏನು ಮಾಡಬೇಕು? ಆ್ಯಡ್ ಮಾಡಬೇಕು. ಓಕೆ, ಸೊ 2 + 7 ಇಲ್ಲ. ವಿಚ್ ಒನ್ ಇಸ್ ದ ಲಾರ್ಜರ್ ನಂಬರ್? ದಟ್ ಮಚ್ ಈಕ್ವಲ್ ಪಾರ್ಟ್ಸ್ನ ನಾವು ಕಟ್ ಮಾಡ್ತೀವಿ. ಓಕೆ, ಸೊ ಇನ್ ಕೇಸ್ 7/3 ಈ ಥರ ಇದ್ರೆ 7/3 ಅಲ್ಲಿ 7 ಈಕ್ವಲ್ ಪಾರ್ಟ್ಸ್ನ ಕಟ್ ಮಾಡಬೇಕು. 2/5 ಅಂದರೆ 5 ಈಕ್ವಲ್ ಪಾರ್ಟ್ಸ್, ಲಾರ್ಜರ್ ನಂಬರ್ ಆಫ್ ದ ನಂಬರ್ನ ಈಕ್ವಲ್ ಪಾರ್ಟ್ಸ್ ಅಲ್ಲಿ ಕಟ್ ಮಾಡಬೇಕು. ದಿಸ್ ಇಸ್ ಒನ್ ಆಫ್ ದ ಪಾಸಿಬಲ್ ಕ್ವೆಶ್ಚನ್. ಹೌ ಮೆನಿ ಈಕ್ವಲ್ ಪಾರ್ಟ್ಸ್ ಕೇಳುವಾಗ ಈ ಥರ ರೇಷಿಯೋ ಕೊಡುವಾಗ 2/5 ಇರುವಾಗ B1, B2, B3 ಅದರ B5. ಸೊ B5 ಇಸ್ ದ ಈಕ್ವಲ್ ಪಾರ್ಟ್ಸ್ ಅಂತ ಬರಿಬೋದು. ಓಕೆ, ದಟ್ ಇಸ್ ದ ಒನ್ ಆಫ್ ದ ಕ್ವೆಶ್ಚನ್. ಕನ್ಸ್ಟ್ರಕ್ಟ್ ಎ ಟ್ರಯಾಂಗಲ್ similar to given triangle ABC, side 8/5 to corresponding sides. Then acute angle X is opposite side A with B respect to BC. The minimum number of the point to located at equal distance of BX. So now first ಏನಿದೀನಲ್ವಾ ಆ ಥರ ಕ್ವೆಶ್ಚನ್ ಏನಿದೋ ರೇಷಿಯೋ ಕೊಟ್ಟಿದ್ದಾರೆ 8/5. ವಾಟ್ ಇಸ್ ದ ಕ್ವೆಶ್ಚನ್? ಎಷ್ಟು ಈಕ್ವಲ್ ಪಾರ್ಟ್ಸ್ ಆಗಿ ಕಟ್ ಮಾಡ್ತೀವಿ? ದಟ್ ಇಸ್ ಅ ಕ್ವೆಶ್ಚನ್. ಸಿ ಮಿನಿಮಮ್ ನಂಬರ್ ಆಫ್ ದ ಈಕ್ವಲ್ ಡಿಸ್ಟೆನ್ಸ್ ಆಫ್ BX. ಸೊ ಈಕ್ವಲ್ ಡಿಸ್ಟೆನ್ಸ್ ಆಫ್ BX ಅಂತ ಕೇಳಿದ್ದಾರೆ. ಮಿನಿಮಮ್ ನಂಬರ್. ಸೊ ಇದರಲ್ಲಿ 5 ರಾಂಗ್. ವಿಚ್ ಇಸ್ ದ ಲಾರ್ಜರ್ ನಂಬರ್? ದಟ್ ಇಸ್ ಈಕ್ವಲ್ ಪಾರ್ಟ್ಸ್. ಸೊ ವಿ ಕ್ಯಾನ್ ಕಟ್ ಟು ದಟ್
B 8. So that is 8 equal parts. So answer is option B. ಈಗ A B C ಅಲ್ವಾ, ಈ C this is the given triangle. ಈ C ಪಾಯಿಂಟ್ನ ಈ ಈಕ್ವಲ್ ಪಾರ್ಟ್ಸ್ ಅಲ್ಲಿ ಯಾವುದು ಪಾಯಿಂಟ್ ಅಲ್ಲಿ ಜಾಯಿನ್ ಮಾಡ್ತೀವಿ ಅಂತ ಕ್ವೆಶನ್ ಕೇಳ್ಬೋದು. ಓಕೆ, ಅದಕ್ಕೆ ನೀವು ಆರಾಮಾಗಿ ಬರಿಬೋದು ವಾಟ್ ಇಸ್ ದ ಡಿನಾಮಿನೇಟರ್ನೇ ಯಾವಾಗಲೂ ಇದರಲ್ಲಿ ಜಾಯಿನ್ ಮಾಡ್ತೀವಿ. ಸೊ ಅದು ಎಷ್ಟು ಈಕ್ವಲ್ ಪಾರ್ಟ್ಸ್ ಆಗಿ ಇರಲಿ, ನೋ ಪ್ರಾಬ್ಲಮ್. ಓಕೆ, ಡಿನಾಮಿನೇಟರ್ನೇ ಜಾಯಿನ್ ಮಾಡ್ತೀವಿ. ಸೊ ಡಿನಾಮಿನೇಟರ್ ಜಾಯಿನ್ ಮಾಡುವಾಗ ಯಾವುದನ್ನ ಜಾಯಿನ್ ಮಾಡ್ತೀವಿ, B5ನ ಜಾಯಿನ್ ಮಾಡ್ತೀವಿ. ಆ ಥರ ಆನ್ಸರ್ ಬರಿಬೇಕು, B5 ಟು Cನ ಜಾಯಿನ್ ಮಾಡ್ತೀವಿ ಅಂತ. ಆರ್ ಎಲ್ಸ್ ಇನ್ ಕೇಸ್ 7/3 ರೇಷಿಯೋ ಕೊಡುವಾಗ ಎಷ್ಟು ಈಕ್ವಲ್ ಪಾರ್ಟ್ಸ್ ಕಟ್ ಮಾಡ್ತೀವಿ, 7 ಈಕ್ವಲ್ ಪಾರ್ಟ್ಸ್. ಸೊ B7 ಈಕ್ವಲ್ ಪಾರ್ಟ್ಸ್ನ ಕಟ್ ಮಾಡ್ತೀವಿ. ಸೊ ಟೋಟಲ್ ಈಕ್ವಲ್ ಪಾರ್ಟ್ಸ್ ಇಸ್ 7. ಇದರಲ್ಲಿ Cನ ಯಾವ್ದು ಪಾಯಿಂಟಲ್ಲಿ ಜಾಯಿನ್ ಮಾಡ್ತೀವಿ, 7ಅಲ್ಲಿ ಜಾಯಿನ್ ಮಾಡಿದ್ರೆ ರಾಂಗ್, ಆ ಥರ ಆಪ್ಷನ್ ಬರೆದ್ರೆ ರಾಂಗ್. ಡಿನಾಮಿನೇಟರ್ ಏನಿದೆಯೋ ಅದನ್ನ ಜಾಯಿನ್ ಮಾಡ್ತೀವಿ. ಡಿನಾಮಿನೇಟರ್ ಏನೋ B3. ಸೊ B3ನ ಜಾಯಿನ್ ಮಾಡಬೇಕು. ಸೊ ಹಂಗಂದ್ರೆ B3 ಟು C ಅಂತ ಆಪ್ಷನ್ ಬರಿಬೇಕು. For example question, to construct a triangle similar to a given triangle ABC with its side 3/7 of the corresponding side of triangle ABC, first draw a ray BX such that angle of BCBX is an acute angle X lies on the opposite side of A with respect to BC. Then located point B12, B2, B3, so on. Bx is equal to distance thence, and next step is to join. The question ಕೇಳಿದ್ದಾರೆ. So ಏನು, that is 3/7. Ratio is 3/7. So 3/7 ಇವಾಗ ನಾವು ಟೋಟಲ್ ಆಗಿ ಲಾರ್ಜರ್ ನಂಬರ್ಗೆ ಈಕ್ವಲ್ ಪಾರ್ಟ್ಸ್ ಮಾಡ್ತೀವಿ, 7 ಈಕ್ವಲ್ ಪಾರ್ಟ್ಸ್. ಸೊ ಯಾವ್ದನ್ನ Cನ ಜಾಯಿನ್ ಮಾಡ್ತೀವಿ ಅಂತ ಕೇಳ್ತಾ ಇದ್ದಾರೆ. ಡಿನಾಮಿನೇಟರ್ ಏನಿದೆಯೋ ಅದನ್ನ ಜಾಯಿನ್ ಮಾಡಬೇಕು. ಹಂಗಂದ್ರೆ ಡಿನಾಮಿನೇಟರ್ ಇಸ್ 7. ಸೊ ವಿ ಕ್ಯಾನ್ ಜಾಯಿನ್ ಟು ದಟ್ 7 ಟು C. ಸೊ ದಟ್ ಇಸ್ B7 ಟು C. ಆಪ್ಷನ್ ಇಸ್ C ಅಂತ ಬರಿಬೇಕು. ಅರ್ಥ ಆಯ್ತಾ? ಸೊ ಈ ತರ ಎರಡು ಪಾಸಿಬಲ್ ಕ್ವೆಶನ್ ಇದೆ ಸಿಮಿಲರ್ ಟ್ರಯಾಂಗಲ್ ಅಲ್ಲಿ. ಫಸ್ಟ್ ಒನ್ ಇಸ್ ಹೌ ಮೆನಿ ಈಕ್ವಲ್ ಪಾರ್ಟ್ಸ್ ನ ಕಟ್ ಮಾಡ್ತೀವಿ. ಸೆಕೆಂಡ್ ಒನ್ ಇಸ್ ಯಾವ್ದನ್ನ ಜಾಯಿನ್ ಮಾಡ್ತೀವಿ. ಸೊ ಇದೆರಡು ಗೊತ್ತಿರಬೇಕು. ಸೊ ಡಿನಾಮಿನೇಟರ್ ಇರೋದನ್ನ ಜಾಯಿನ್ ಮಾಡ್ತೀವಿ, ಲಾರ್ಜರ್ ನಂಬರ್ನ ಈಕ್ವಲ್ ಪಾರ್ಟ್ಸ್ ಆಗಿ ಕಟ್ ಮಾಡ್ತೀವಿ. ಸೊ ನೆಕ್ಸ್ಟ್ ಪಾಸಿಬಲ್ ಕ್ವೆಶನ್ ಇಸ್ ನಮಗೆ ನೇಚರ್ ಆಫ್ ದ ಟ್ರಯಾಂಗಲ್ ಕೇಳ್ಬೋದು. ಗಿವನ್ ಟ್ರಯಾಂಗಲ್. ಸೊ ಪ್ರಾಪರ್ ಫ್ರಾಕ್ಷನ್ ಅಲ್ಲಿ ನಾವು ಗಿವನ್ ಟ್ರಯಾಂಗಲ್ ಲಾರ್ಜರ್ ಆಗಿರುತ್ತೆ. ಸೊ ಗಿವನ್ ಟ್ರಯಾಂಗಲ್ ಲಾರ್ಜರ್ ಆಗಿರುತ್ತೆ. ಸೊ ನಾವು ಸಿಮಿಲರ್ ಟ್ರಯಾಂಗಲ್ ಸ್ಮಾಲರ್ ಆಗಿರುತ್ತೆ. ಸಿಮಿಲರ್ ಟ್ರಯಾಂಗಲ್ ಸ್ಮಾಲರ್ ಆಗಿ ಇರುತ್ತೆ. ಅದೇ ಇಂಪ್ರಾಪರ್ ಫ್ರಾಕ್ಷನ್ ಅಲ್ಲಿ ಗಿವನ್ ಟ್ರಯಾಂಗಲ್ ಸ್ಮಾಲರ್ ಆಗಿರುತ್ತೆ. ದೆನ್ ನಾವು ಡ್ರಾ ಮಾಡ್ತಾ ಇರೋ ಸಿಮಿಲರ್ ಟ್ರಯಾಂಗಲ್ ಲಾರ್ಜರ್ ಆಗಿರುತ್ತೆ. ಸೊ ಇದು ಬೇಸಲ್ಲಿ ಕ್ವೆಶನ್ ಕೇಳ್ತಾರೆ. ಪ್ರಾಪರ್ ಫ್ರಾಕ್ಷನ್ ಅಂದರೆ ಗಿವನ್ ಟ್ರಯಾಂಗಲ್ ಲಾರ್ಜರ್ ಆಗಿರುತ್ತೆ, ಸಿಮಿಲರ್ ಟ್ರಯಾಂಗಲ್ ಸ್ಮಾಲರ್ ಆಗಿರುತ್ತೆ. ಇದು ಸಿಮಿಲರ್ ಟ್ರಯಾಂಗಲ್, ಇದು ಗಿವನ್ ಟ್ರಯಾಂಗಲ್. ಸೊ ABC ಇಸ್ ದ ಗಿವನ್ ಟ್ರಯಾಂಗಲ್, ದಿಸ್ ಒನ್ ಇಸ್ ಸಿಮಿಲರ್ ಟ್ರಯಾಂಗಲ್, ಅದು ಸ್ಮಾಲ್ ಆಗಿರುತ್ತೆ. ಅದೇ ಇಂಪ್ರಾಪರ್ ಫ್ರಾಕ್ಷನ್ ಅಂದರೆ ಗಿವನ್ ಟ್ರಯಾಂಗಲ್ ಸ್ಮಾಲರ್ ಆಗಿರುತ್ತೆ, ನಾವು ಡ್ರಾ ಮಾಡ್ತಾ ಇರೋ ಟ್ರಯಾಂಗಲ್ ದಟ್ ಇಸ್ ಲಾರ್ಜರ್ ಆಗಿ ಇರುತ್ತೆ. ವೆನ್ ಕನ್ಸ್ಟ್ರಕ್ಷನ್ ಆಫ್ ಎ ಟ್ರಯಾಂಗಲ್ similar to a given triangle in the scale of 5/3, then what is the nature of the given triangle? What is the scale factor is given? Scale factor is 5/3 ಅಂತ ಕೊಟ್ಟಿದ್ದಾರೆ. ಸೊ ಸ್ಕೇಲ್ ಫ್ಯಾಕ್ಟರ್ 5/3 ಅಂದರೆ ಅದು ಪ್ರಾಪರಾ ಇಂಪ್ರಾಪರಾ? ಇಂಪ್ರಾಪರ್. ಇಂಪ್ರಾಪರ್ಲಿ ಗಿವನ್ ಸ್ಮಾಲರ್, ಸಿಮಿಲರ್ ಟ್ರಯಾಂಗಲ್ ಲಾರ್ಜರ್. ಕ್ವೆಶನ್ ಏನು ಕೇಳ್ತಾರೆ ಅಂತ ನೋಡಿ ಆನ್ಸರ್ ಮಾಡಿ. ಗಿವನ್ ಟ್ರಯಾಂಗಲ್ ಅಂತ ಕೇಳುವಾಗ ಈ ಆನ್ಸರ್ ಬರಬೇಕು, ಸಿಮಿಲರ್ ಟ್ರಯಾಂಗಲ್ ಅಂತ ಕೇಳಿದರೆ ಲಾರ್ಜರ್ ಅಂತ ಆನ್ಸರ್ ಬರಬೇಕು. ಕ್ವೆಶನ್ ಏನು ಕೇಳಿದ್ದಾರೆ, ಗಿವನ್ ಟ್ರಯಾಂಗಲ್ ಅಂತ ಕೇಳಿದ್ದಾರೆ. ಸೊ ವಿ ಕ್ಯಾನ್ ಗೋ ಆನ್ ಟು ದಟ್. ಗಿವನ್ ಟ್ರಯಾಂಗಲ್ ಹೆಂಗಿರುತ್ತೆ, ಸಿಮಿಲರ್ ಸ್ಮಾಲರ್ ಟ್ರಯಾಂಗಲ್, ದಟ್ ಇಸ್ ನೇಚರ್ ಆಫ್ ದ ಗಿವನ್ ಟ್ರಯಾಂಗಲ್. ನೇಚರ್ ಆಫ್ ದ ಗಿವನ್ ಟ್ರಯಾಂಗಲ್ ಇಸ್ ಸ್ಮಾಲರ್. ಇದೇ ಬೇಸಲ್ಲಿ ನಿಮಗೆ ಸ್ಕೇಲ್ ಫ್ಯಾಕ್ಟರ್ನ ಕೇಳ್ಬೋದು. ಈಗ ಸ್ಕೇಲ್ ಫ್ಯಾಕ್ಟರ್ ಕೊಟ್ಟು ಯಾವುದು ಟ್ರಯಾಂಗಲ್ ಹೆಂಗಿರುತ್ತೆ, ನೇಚರ್ ಆಫ್ ದ ಟ್ರಯಾಂಗಲ್ ಕೇಳಿದ್ರಲ್ವಾ. ಈಗ ಟ್ರಯಾಂಗಲ್ ಕನ್ಸ್ಟ್ರಕ್ಷನ್ ಕೊಟ್ಬಿಟ್ಟು ಫ್ಯಾಕ್ಟರ್ ಕೇಳ್ಬೋದು, ಸ್ಕೇಲ್ ಫ್ಯಾಕ್ಟರ್ ಕೇಳ್ಬೋದು. ದಟ್ ಇಸ್ ದ ಅನದರ್ ಒನ್ ಪಾಸಿಬಲ್ ಆಫ್ ಕ್ವೆಶನ್. ಅದು ಹೇಗಿರುತ್ತೆ ಅಂತ ನೋಡಿ. ಡಯಾಗ್ರಾಮ್ ಕೊಟ್ಟು
ನಿಮಗೆ ಸ್ಕೇಲ್ ಬರೀರಿ. ಇದಕ್ಕೆ ಯಾವ ರೇಷಿಯೋ ಅಲ್ಲಿ ನಾವು ಟ್ರಯಾಂಗಲ್ ಡ್ರಾ ಮಾಡಿದ್ವಿ, ಕರೆಸ್ಪಾಂಡಿಂಗ್ ಟ್ರಯಾಂಗಲ್ ಡ್ರಾ ಮಾಡಿದ್ವಿ, ಸ್ಕೇಲ್ ಬರೀರಿ ಅಂತ ಕೇಳುವಾಗ ಸೊ ಸ್ಕೇಲ್ ಬರಿಬೇಕು. ದಟ್ ಮೀನ್ಸ್ 7/5 3/5 ಏನಂತ ಸ್ಕೇಲ್ ಬರಿಬೇಕು. ಅದು ಹೆಂಗೆ ಬರಿತೀವಿ? ಸೊ ಜಸ್ಟ್ ಡಯಾಗ್ರಾಮ್ ನೋಡಿನೇ ಬರಿಬೇಕು. ಎ ಬಿ ಸಿ ಇಸ್ ದ ಗಿವನ್ ಟ್ರಯಾಂಗಲ್ ಆ್ಯಂಡ್ ದೆನ್ ಎ ಡಿ ಇಸ್ ಸಿಮಿಲರ್ ಟ್ರಯಾಂಗಲ್ ಅಂತ ಮೆನ್ಷನ್ ಮಾಡಿದ್ದಾರೆ. ದಟ್ ಇಸ್ ಕೊಟ್ಟಿರೋ ಟ್ರಯಾಂಗಲ್ ಲಾರ್ಜರ್ ಆಗಿರುತ್ತೆ, ಸಿಮಿಲರ್ ಟ್ರಯಾಂಗಲ್ ಸ್ಮಾಲ್ ಆಗಿರುತ್ತೆ. ಸೊ ದಟ್ ಇಸ್ ಪ್ರಾಪರ್ ಫ್ರಾಕ್ಷನ್ ಬಿ ಪಾಯಿಂಟ್. ಸೊ ಇದನ್ನೇ ಡಿನಾಮಿನೇಟರ್ ಬರಬೇಕು. ಸೊ ವಾಟ್ ಇಸ್ ದ ಪಾಯಿಂಟ್ ವಿ ಕ್ಯಾನ್ ಜಾಯಿನ್ 4. ಸೊ 4 ಇಸ್ ದ ಡಿನಾಮಿನೇಟರ್. ಓಕೆ, ನೆಕ್ಸ್ಟ್ ಯಾವ ಪಾಯಿಂಟ್ ಜಾಯಿನ್ ಮಾಡಿದ್ವಿ? 3. ದಟ್ ಇಸ್ ದ 3/4. ಸೊ ಈ ಥರ ಸ್ಕೇಲ್ ಬರಿಬೇಕು. ಇನ್ ಕೇಸ್ ಎ ಡಿ ಇ ಇಸ್ ಗಿವನ್ ಟ್ರಯಾಂಗಲ್, ನಾವು ಫಸ್ಟ್ ಮಾಡ್ತಾ ಇರೋದು ಗಿವನ್ ಟ್ರಯಾಂಗಲ್ ಇಸ್ ಎ ಬಿ ಸಿ ತಗೊಂಡಿದ್ದೀವಿ. ಎ ಬಿ ಸಿ ತಗೊಳ್ಳುವಾಗ ಬಿ ಪಾಯಿಂಟ್ ಇಸ್ ಜಾಯಿಂಟ್ ಫ್ರಮ್ 4. ಸೊ ಅದು ಡಿನಾಮಿನೇಟರ್ ಬರಬೇಕು 3/4. ಡಿನಾಮಿನೇಟರ್ ಬರಬೇಕು 3/4 ಅಂತ ಬರಿಬೇಕು. 3/4. ಇನ್ ಕೇಸ್ ಎ ಡಿ ಇ ಇಸ್ ಗಿವನ್ ಟ್ರಯಾಂಗಲ್. ಸೊ ಗಿವನ್ ಟ್ರಯಾಂಗಲ್ ಈಗ ಎ ಡಿ ಇ ಅಂತ ಚೇಂಜ್ ಮಾಡಿದರೆ ಡಿ ಯಾವ ಪಾಯಿಂಟ್ ಜಾಯಿನ್ ಮಾಡಿದ್ದೀವಿ? 3. ಅದು ಡಿನಾಮಿನೇಟರ್ ಬರಬೇಕು. ಸೊ ದಿಸ್ ಪಾಯಿಂಟ್ ಇಸ್ 4 ನ್ಯೂಮರೇಟರ್ ಬರಬೇಕು. ಅವಾಗ ಇಂಪ್ರಾಪರ್ ಫ್ರಾಕ್ಷನ್ ಆಗುತ್ತೆ. ಸೊ ಗಿವನ್ ಟ್ರಯಾಂಗಲ್ ನೋಡಿ ನಾವು ರೇಷಿಯೋ ಬರಿಬೇಕು, ಸ್ಕೇಲ್ ಬರಿಬೇಕು. ಓಕೆ, ಸೊ ಸೈಡ್ನ ಮೆಷರ್ ಮಾಡೋದೆ ಲಾಸ್ಟ್ ಪಾಸಿಬಲ್ ಕ್ವೆಶನ್. ಸೊ ಈ ಕ್ವೆಶನಲ್ಲಿ ಏನು ಕೊಟ್ಟಿದ್ದಾರೆ? ಎ ಬಿ ಇಸ್ 5 ಸೆಂಟಿಮೀಟರ್ ಆ್ಯಂಡ್ ಬಿ ಸಿ ಇಸ್ 6.5 ಸೆಂಟಿಮೀಟರ್. ದೆನ್ ಎ ಸಿ ಇಸ್ 7 ಸೆಂಟಿಮೀಟರ್. ಸೊ ಗಿವನ್ ಟ್ರಯಾಂಗಲ್ ಮೆಷರ್ಮೆಂಟ್ ಕೊಟ್ಟಿದ್ದಾರೆ. ದೆನ್ ಸಿಮಿಲರ್ ಟ್ರಯಾಂಗಲ್ ಇಸ್ ಎ ಇ ಡಿ. ಸೊ ಇದರಲ್ಲಿ ಕ್ವೆಶನ್ ಕೇಳ್ತಾ ಇರೋದು ಫೈಂಡ್ ದ ಲೆಂತ್ ಆಫ್ ಎ ಡಿ ಆ್ಯಂಡ್ ಎ ಇ. ಇದನ್ನು ಸೈಡ್ ಮೆಷರ್ಮೆಂಟ್ ಕೇಳ್ತಾ ಇರೋದು. ಸೊ ಈ ಥರ ಮೆಷರ್ಮೆಂಟ್ ಫೈಂಡ್ ಔಟ್ ಮಾಡೋದು ಒನ್ ಆಫ್ ದ ಪಾಸಿಬಲ್ ಕ್ವೆಶನ್. ಸೊ ಈ ಥರ ಫೈಂಡ್ ಔಟ್ ಮಾಡೋಕೆ ಹೇಳಿದ್ದಾರೆ. ದೆನ್ ರೇಷಿಯೋ ಕೊಟ್ಟಿದ್ದಾರೆ, ದಟ್ ಇಸ್ 7/5. ಸೊ ನಾವು ದಿಸ್ ಗಿವನ್ ಟ್ರಯಾಂಗಲ್ ಮಾಡಿರೋ ಟ್ರಯಾಂಗಲ್ ಲಾರ್ಜರ್ ಇರುವಾಗ, ಸಿಮಿಲರ್ ಟ್ರಯಾಂಗಲ್ ಲಾರ್ಜರ್ ಇರುವಾಗ ವಾಟ್ ಇಸ್ ದಟ್ ಇಸ್ ಇಂಪ್ರಾಪರ್ ಫ್ರಾಕ್ಷನ್ 7/5. ಸೊ ರೇಷಿಯೋ ಇಸ್ 7/5 ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಈ ಎರಡು ಸೈಡ್ ಮೆಷರ್ಮೆಂಟ್ ಕೇಳ್ತಾ ಇರೋದು. ಸೊ ಫಸ್ಟ್ ವಿ ಶುಡ್ ಫೈಂಡ್ ದಟ್ ಎ ಡಿನ ನಾವು ಫೈಂಡ್ ಔಟ್ ಮಾಡಿದ್ರೆ ಲೈನ್ ಡಿವೈಡರ್ ಯೂಸ್ ಮಾಡಿದೀವಲ್ವಾ, ಅದೇ ಮೆಥಡಲ್ಲಿ ಎ ಡಿನ ಫೈಂಡ್ ಔಟ್ ಮಾಡ್ತೀವಿ. ಎ ಸಿ ಫೈಂಡ್ ಔಟ್ ಮಾಡಬೇಕಂದ್ರೆ ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ? ಎ ಸಿ ಈಕ್ವಲ್ ಟು ಇದು ಪಾರ್ಟ್ ಮೆಷರ್ಮೆಂಟ್ ಮಾತ್ರ ಬೇಕಂದ್ರೆ ಹೆಂಗೆ ಮಾಡ್ತೀವಿ? ದಟ್ ಇಸ್ 5. ಟೋಟಲ್ ಮೆಷರ್ಮೆಂಟ್ ಇಸ್ 5 + 2 7. ಸೊ ಟೋಟಲ್ ಈಕ್ವಲ್ ಪಾರ್ಟ್ಸ್ ಇಸ್ 7. 5:7. ಸೊ 5/7 into that is line measurement. Line measurement is AD is the line. ಹಿಂಗೆ ಅಲ್ವಾ ಈ ಪಾರ್ಟ್ನ ಮೆಷರ್ ಮಾಡ್ತೀವಿ, ಅದನ್ನೇ ಯೂಸ್ ಮಾಡಬೇಕು. ಇಲ್ಲಿ AC ವ್ಯಾಲ್ಯೂ ಇದೆ, AD ಮಾಡಿ ಫೈಂಡ್ ಔಟ್ ಮಾಡಬೇಕು. AC is 7 equal to 5/7 into AD. ನಮಗೆ AD ವ್ಯಾಲ್ಯೂ ಬೇಕು. ಸೊ ಇದನ್ನ ಟ್ರಾನ್ಸ್ಪೋಸ್ ಮಾಡಬೇಕು. 5/7 ಈ ಸೈಡ್ ಟ್ರಾನ್ಸ್ಪೋಸ್ ಮಾಡುವಾಗ ದಟ್ ಇಸ್ ಮಲ್ಟಿಪಲ್ ರೆಸಿಪ್ರೋಕಲ್ ಫಾರ್ಮ್ ತಗೋಬೇಕು. 7/5 that is 49/5. So 49, this is that AD. 49/5 is 9.8 centimeter. Okay, so AD is 9.8 centimeter. So ಇದನ್ನ ಯೂಸ್ ಮಾಡಿ AE ಫೈಂಡ್ ಔಟ್ ಮಾಡ್ಬೋದು. ಆರ್ ಎಲ್ಸ್ ಆಪ್ಷನ್ ನೋಡಿ 9.8 ಇದ್ರೆ ಸೊ ಇನ್ನೊಂದು ಕಾಂಬಿನೇಷನ್ ಆಫ್ ದ ಮೆಷರ್ಮೆಂಟ್ ಏನು ಕೊಟ್ಟಿದ್ದಾರೋ ಅದನ್ನ ಹಂಗೆ ಡೈರೆಕ್ಟ್ ಆಗಿ ಪಿಕ್ ಮಾಡಿನ ಬರಿಬೋದು. ಆರ್ ಎಲ್ಸ್ ಹೆಂಗೆ AE ಜನರಲ್ ಆಗಿ ಫೈಂಡ್ ಔಟ್ ಮಾಡ್ತೀವಿ ಅಂದರೆ ಇದೆಲ್ಲ ಲೀವ್ ಮಾಡಿ. ಓಕೆ, now you can say that this is a triangle, this one parallel line. ಸೊ BPD ನ ಅಪ್ಲೈ ಮಾಡಬೇಕು. ಸೊ ಈ ಮೆಷರ್ಮೆಂಟ್ ಕೇಳುವಾಗ ಲೈನ್ ಡಿವೈಡ್ ನ ಮೆಥಡ್ ನ ಯೂಸ್ ಮಾಡಿದೀವಿ. ಇದನ್ನ ಕೇಳುವಾಗ BPD ನ ಅಪ್ಲೈ ಮಾಡ್ತೀವಿ. BPD ಹೆಂಗೆ ಅಪ್ಲೈ ಮಾಡಬೇಕು? AB by so BC parallel to ED, AB by full side AE equal to AC by ಫುಲ್ ಸೈಡ್ AD. ಕರೋಲರಿ ಆಫ್ BPD ಅಪ್ಲೈ ಮಾಡ್ತೀವಿ. ಸೊ ಫುಲ್ ಸೈಡ್ ಕೇಳ್ತಾ ಇಲ್ವಾ ಅದಕ್ಕೆ. ಸೊ AB is 5, AE ಫೈಂಡ್ ಔಟ್ ಮಾಡಬೇಕು. AC is 7, AD is 9.8. ಈಗ ಫೈಂಡ್ ಔಟ್ ಮಾಡಿದ್ದೀವಿ. ಸೊ ಇದನ್ನು ಸಿಂಪ್ಲಿಫೈ ಮಾಡುವಾಗ ಕ್ರಾಸ್ ಮಲ್ಟಿಪಲ್ ಮಾಡಿ ಸಿಂಪ್ಲಿಫೈ ಮಾಡುವಾಗ ಆನ್ಸರ್ ಬರುತ್ತೆ. ಸೊ AE ಈಕ್ವಲ್ ಟು 5 into 9.8/7. ಓಕೆ, ಸೊ ಇದನ್ನು ಸಿಂಪ್ಲಿಫೈ ಮಾಡುವಾಗ ಆನ್ಸರ್ ಇಸ್ 7. ಸೊ AE 7 ಬರುತ್ತೆ. ಸೊ AE is 7 centimeter and AD is
9.8 ಸೆಂಟಿಮೀಟರ್. ಫಸ್ಟ್ ಒಂದು ಆಪ್ಷನ್ ಫೈಂಡ್ ಔಟ್ ಮಾಡಿದೀವಿ, ಅದನ್ನ ನೋಡಿನೇ ಸಿಮಿಲರ್ ಆಗಿ ಟುಗೆದರ್ ಇನ್ನೊಂದು ಆಪ್ಷನ್ ಏನಿದೆ ಅಂತ ನೋಡಿ ಹಂಗೆ ಬರಿಬೋದು. ನಾವು ಕನ್ಸ್ಟ್ರಕ್ಷನ್ ಪೂರ್ತಿ ಡಿಸ್ಕಸ್ ಮಾಡಿದ್ವಿ, ಯಾವ ಥರ ಪಾಸಿಬಲ್ಸ್ ಕ್ವೆಶನ್ ಎಲ್ಲ ಬರುತ್ತೆ ಅಂತ ಅಲಾಂಗ್ ವಿತ್ ದ ಎಕ್ಸಾಂಪಲ್. ಸೊ ಎಕ್ಸಾಂಪಲ್ ನೋಡಿ ನಾವು ಡಿಸ್ಕಸ್ ಮಾಡಿದ್ವಿ, ಲೈನ್ ಡಿವೈಡ್, ಟ್ಯಾಂಜೆಂಟ್ ಆ್ಯಂಡ್ ಸಿಮಿಲರ್ ಟ್ರಯಾಂಗಲ್, ಇದು ಮೂರಲ್ಲ ಯಾವುದು ಪಾಸಿಬಲ್ ಕ್ವೆಶನ್ ಅಂತ ಕನ್ಸ್ಟ್ರಕ್ಷನ್ ಕವರ್ ಮಾಡಿದ್ವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಆ್ಯಂಡ್ ರೆಗ್ಯುಲರ್ ಆಗಿ ನಮ್ಮ ಚಾನಲ್ನ ವಾಚ್ ಮಾಡಿ. ಥ್ಯಾಂಕ್ ಯು.